ವೀಕ್ಷಕರೇ, ಕೇವಲ ನಿಮ್ಮ 15 ನಿಮಿಷಗಳನ್ನ ನಾನು ಕೊಡಿ, ನಾನು ನಿಮ್ಮ ಬ್ರೈನ್ ಅನ್ನ ಡಿಟಾಕ್ಸ್ ಮಾಡ್ತೀನಿ. ಜಂಕ್ ಫುಡ್ ಗಿಂತಲೂ ಕೂಡ ಹೆಚ್ಚು ಅಪಾಯಕಾರಿಯಾದಂತಹ ಒಂದು ಭಯಾನಕ ವಿಷಯ ಅಂದ್ರೆ ಬ್ರೈನ್ ರಾಟ್. ವೀಕ್ಷಕರೇ, ಇದು ಒಂದು ಸಾಮಾನ್ಯ ವಿಡಿಯೋ ಅಲ್ಲ. ಇದನ್ನು ನೀವು ನಿಮ್ಮ ಮನಸ್ಸಿಗೆ ಉಚಿತ ಡಿಟಾಕ್ಸ್ ಸೆಷನ್ ಅಂತಾನೂ ಕೂಡ ಹೇಳ್ಬಹುದು. ಇದಕ್ಕೆ ಮೊದಲಿಗೆ ನಾವು ಏನ್ ಮಾಡಬೇಕು ಅಂದ್ರೆ ಒಂದು ಕ್ವಿಜ್ ರೀತಿಯ ಆಟವನ್ನ ಆಡೋಣ. ನಿಮ್ಮ ಬ್ರೈನ್ ರಾಟ್ ಮಟ್ಟ ಎಷ್ಟಿದೆ ಅಂತ ಈ ಒಂದು ಆಟದ ಮೂಲಕ ತಿಳಿಯೋಣ. ಇದು ನಿಮ್ಮ ಫೋಕಸ್, ಕಾನ್ಸಂಟ್ರೇಷನ್ ಹಾಗೂ ಯಶಸ್ಸಿಗೆ ಇದು ಹೇಗೆ ಪರಿಣಾಮವನ್ನ ಬೀರುತ್ತೆ ಗೊತ್ತಾ? ಹೇಗೆ ನೀವು 5 ಹಂತಗಳ DTOX ಅನ್ನುವಂತ ವಿಧಾನವನ್ನು ಬಳಸಿಕೊಂಡು ನಿಮ್ಮ ಮೆದುಳನ್ನ ಡಿಟಾಕ್ಸ್ ಮಾಡಬಹುದು ಹಾಗೂ ಬ್ರೈನ್ ರಾಟ್ ನಿಂದ ನಿಮ್ಮನ್ನ ನೀವು ಕಾಪಾಡಿಕೊಳ್ಳಬಹುದು ಅಂತ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಕ್ವಿಜ್ ಅನ್ನ ಪ್ರಾರಂಭಿಸೋಣ. ಮೊದಲ ಪ್ರಶ್ನೆ, ಯಾವಾಗಲಾದ್ರೂ ಒಂದು ವಿಡಿಯೋವನ್ನ ನೀವು ನೋಡಿರ್ತೀರ, ಅದು ತುಂಬಾ ಕಳಪೆ, ವೇಸ್ಟ್ ಆಫ್ ಟೈಮ್, ಲಾಜಿಕ್ ಇಲ್ಲದಂತ ವಿಡಿಯೋ ಅಂತ ನಿಮ್ಗೆ ಅನ್ಸಿದ್ಯಾ? ಆದ್ರೂ ಕೂಡ ನೀವು ಆ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ದೀರಾ. ಕೇವಲ ಅದೊಂದೇ ವಿಡಿಯೋ ಅಲ್ಲದೆ ಆ ಒಂದು ಚಾನಲ್ ನಲ್ಲಿ ಇರುವಂತ ಅದೇ ರೀತಿಯಾದಂತಹ ಸಾಕಷ್ಟು ವಿಡಿಯೋಗಳನ್ನು ಕೂಡ ನೀವು ನೋಡಿದ್ದೀರಾ. ಇನ್ನು ಎರಡನೇ ಪ್ರಶ್ನೆ, ಕೆಲವೊಮ್ಮೆ ನೀವು ತುಂಬಾ ಮುಖ್ಯವಾದಂತ ಕೆಲಸವನ್ನ ಮಾಡ್ತಿರ್ತೀರಾ. ಕೆಲಸದ ಮಧ್ಯ ನಿಮ್ಮ ಫೋನ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಸರಿ ಒಂದ್ಸಾರಿ ಚೆಕ್ ಮಾಡೋಣ, ಆಮೇಲೆ ಕೆಲಸವನ್ನ ಮುಂದುವರಿಸೋಣ ಅಂತ ಯೋಚನೆ ಮಾಡಿ ನೀವು ಆ ಮೊಬೈಲ್ ಅನ್ನು ನೋಡಿದ ತಕ್ಷಣ ನಿಮ್ಮ ಅರ್ಧ ಗಂಟೆ ಮಾಯ ಆಗಿರುತ್ತೆ. ಈ ರೀತಿ ಆದಂತ ಅನುಭವ ನಿಮ್ಗೂ ಆಗಿದೆಯಾ? ಇನ್ನು ಪ್ರಶ್ನೆ 3, ಕಾರಣ ಇಲ್ಲದೆ ನಿಮ್ಗೆ ಯಾವಾಗಲಾದ್ರೂ ಟೆನ್ಷನ್, ಗಾಬರಿ ಆದಾಗ ನೀವು ತಕ್ಷಣ ಮೊಬೈಲ್ ಅನ್ನ ಯೂಸ್ ಮಾಡ್ತೀರಾ? ಇನ್ನು ಪ್ರಶ್ನೆ 4, ನಿಮ್ಗೆ ಯಾವಾಗಲಾದ್ರೂ ಬ್ರೈನ್ ಫಾಗ್ ಆಗಿದೆ ಎಂಬ ಅನುಭವ ಆಗಿದೆಯಾ? ಅಂದ್ರೆ ಏನ್ ಮಾಡೋದು ಅಂತ ಅರ್ಥ ಆಗೋದಿಲ್ಲ, ತುಂಬಾ ಜಾಸ್ತಿ ಓವರ್ ಥಿಂಕಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡೋದು, ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಒತ್ತಡ ಬರುತ್ತೆ. ಇನ್ನು ಪ್ರಶ್ನೆ 5, ಕೆಲವೊಮ್ಮೆ ನೀವು ಫೋಕಸ್ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಫೋಕಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನಾದ್ರೂ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ನೀವು ಕೆಲವು ಮುಖ್ಯ ವಿಚಾರಗಳನ್ನ ಮರೆತು ಹೋದಂತೆ ಅನುಭವ ಆಗಿದೆಯಾ? ವೀಕ್ಷಕರೇ, ಇವುಗಳಲ್ಲಿ 2 ಅಥವಾ 3ಕ್ಕಿಂತ ಹೆಚ್ಚು ಪ್ರಶ್ನೆಗೆ ನಿಮ್ಮ ಉತ್ತರ ಹೌದು ಅಂತ ಆದ್ರೆ ನಿಮ್ಗೆ ಮೋಟಿವೇಶನ್ ಬೇಡ, ನಿಮ್ಗೆ ಬ್ರೈನ್ ಡಿಟಾಕ್ಸ್ ಬೇಕು. ಅದನ್ನೇ ನಾವು ನಿಮ್ಗೆ ಇವತ್ತಿನ ಈ ಒಂದು ವಿಡಿಯೋದ ಮೂಲಕ ಹೇಳ್ಕೊಡ್ತಾ ಇದ್ದೀವಿ. ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ, ಇದರಿಂದ ಭವಿಷ್ಯದಲ್ಲೂ ಕೂಡ ನಿಮ್ಗೆ ಬ್ರೈನ್ ರಾಟ್ ಆಗೋದಿಲ್ಲ. ಈಗ ನಾನು ನಿಮ್ಗೆ ಒಂದು ಚಾಲೆಂಜ್ ಅನ್ನ ಕೊಡ್ತೀನಿ. ವಿಡಿಯೋದಲ್ಲಿ ನಿಮ್ಗೆ ಒಂದು ಬಾರ್ ಕಾಣಿಸ್ತಿರಬಹುದು. ಇದು ಬ್ರೈನ್ ರಾಟ್ ನ ಒಂದು ಬಹಳ ದೊಡ್ಡ ಪ್ರೂಫ್. 80ರಿಂದ 90% ಜನರು ವಿಡಿಯೋವನ್ನ ಕೊನೆವರೆಗೂ ನೋಡೋದಿಲ್ಲ. ವಿಡಿಯೋವನ್ನ ಬಿಟ್ಟು ಬೇರೆ ವಿಡಿಯೋಗೆ ಹೋಗ್ತಾರೆ. ಅದು ಜಗತ್ತಿನ ಅತ್ಯಂತ ಒಳ್ಳೆ ವಿಡಿಯೋ ಆಗಿದ್ರು ಕೂಡ ಜನರು ವಿಡಿಯೋವನ್ನ ಸ್ಕಿಪ್ ಮಾಡಿ ಮುಂದೆ ಹೋಗ್ತಾರೆ. ಆದ್ರಿಂದ ಈಗ ನಿಮ್ಗೆ ಕಾಣಿಸ್ತಿರುವಂತ ಈ ಒಂದು ಬಾರ್ ಅನ್ನ ಒಂದು ಚಾಲೆಂಜ್ ಆಗಿ ತೆಗೆದುಕೊಳ್ಳಿ. ಈ ಒಂದು ಪರ್ಸೆಂಟೇಜ್ ನ ಮೂಲಕ ಜನರು ವಿಡಿಯೋವನ್ನ ಪ್ರಾರಂಭ ಮಾಡಿದ ತಕ್ಷಣ ಎಷ್ಟು ಬೇಗ ವಿಡಿಯೋವನ್ನ ಸ್ಕಿಪ್ ಮಾಡಿ ಬೇರೆ ವಿಡಿಯೋ ನೋಡೋದಿಕ್ಕೆ ಮುಂದಾಗ್ತಾರೆ. ತಕ್ಷಣ ಈ ವಿಡಿಯೋವನ್ನ ನೋಡೋದೇ ಬೇಡ, ಬೋರ್ ಆಗ್ತಿದೆ, ಈ ವಿಡಿಯೋ ಚೆನ್ನಾಗಿಲ್ಲ ಎಂಬ ಅನೇಕ ಅಭಿಪ್ರಾಯಗಳಿಂದ ಫಟಾಫಟ್ ಅಂತ ವಿಡಿಯೋಸ್ ಅನ್ನ ಸ್ಕಿಪ್ ಮಾಡಿ ಮುಂದೆ ಹೋಗ್ತಾರೆ. ಇದು ಬ್ರೈನ್ ರಾಟ್ಗೆ ಒಂದು ಮುಖ್ಯವಾದಂತ ಉದಾಹರಣೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ಅಷ್ಟಕ್ಕೂ ಈ ಬ್ರೈನ್ ರಾಟ್ ಅಂದ್ರೆ ಏನು, ಇದು ಯಾಕೆ ಹೆಚ್ಚು ಅಪಾಯಕಾರಿ ಗೊತ್ತಾ? ನಮ್ಮ ಮೆದುಳಿಗೆ ಡೋಪಾಮಿನ್ ತುಂಬಾ ಇಷ್ಟ. ಇದು ನಮ್ಗೆ ಫೀಲ್ ಗುಡ್ ಎಂಬ ಅನುಭವವನ್ನ ಕೊಡುತ್ತೆ. ಆದ್ರೆ ನಿಮ್ಮ ಮೆದುಳು ಚೀಪ್ ಡೋಪಾಮಿನ್ಗೆ ಅಡಿಕ್ಟ್ ಆದಾಗ ಅದು ವ್ಯರ್ಥದ ವಿಷಯಗಳನ್ನ ನೋಡೋದಿಕ್ಕೆ ಶುರು ಮಾಡುತ್ತೆ. ಕೇವಲ ಫೀಲ್ ಗುಡ್ ಎಂಬ ಅನುಭವವನ್ನ ಪಡೆಯೋದಿಕ್ಕೆ ಉಪಯೋಗ ಇಲ್ಲದಂತ ವಿಚಾರಗಳನ್ನ ನೋಡೋದಿಕ್ಕೆ ಶುರು ಮಾಡುತ್ತೆ. ಇದರ ಪರಿಣಾಮವಾಗಿ ನಿಮ್ಮ ಅಟೆನ್ಷನ್ ಕಾಲಾವಧಿ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ಬ್ರೈನ್ ರಾಟ್ ಅಂತ ಕರೀತಾರೆ. ಇದರ ದೊಡ್ಡ ಶತ್ರುಗಳು ಅಂದ್ರೆ ನಿಮ್ಮ ಫೋಕಸ್ ಮತ್ತು ಡೆಡಿಕೇಶನ್. ಯಾವ ಕ್ಷೇತ್ರದಲ್ಲಾದರೂ ಕೂಡ ಯಶಸ್ವಿಯಾಗೋದಿಕ್ಕೆ ಅತ್ಯಂತ ಮುಖ್ಯವಾದುದು ಫೋಕಸ್. 2023ರ ಸಂಶೋಧನೆ ಪ್ರಕಾರ ನಮ್ಮ ಅಟೆನ್ಷನ್ ಸ್ಪಾನ್ ಕೇವಲ 8 ಸೆಕೆಂಡ್ಗಳು ಅಷ್ಟೇ. ರೀಲ್ಸ್ ಮತ್ತು ಶಾರ್ಟ್ ಫಾರ್ಮ್ ನ ಕಂಟೆಂಟ್ ನ ಕಾರಣದಿಂದಾಗಿ ಡೋಪಾಮಿನ್ ಓವರ್ಲೋಡ್ ಆಗ್ತಾ ಹೋಗುತ್ತೆ. ಇದರಿಂದ ಜನರಿಗೆ ಫೋಕಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಜನರ ಮೂಡ್ ತನ್ನ ಸ್ಥಿರತೆಯನ್ನು ಕಳೆದುಕೊಂಡು ನಿಮಿಷಕ್ಕೂ ಒಂಥರ ಬದಲಾಗ್ತಾ ಹೋಗುತ್ತೆ. ಇದ್ದಕ್ಕಿದ್ದಂತೆ ಸಂತೋಷ ಆಗೋದು, ದುಃಖ ಆಗೋದು, ಟೆನ್ಷನ್ ಆಗೋದು, ಗಾಬರಿ ಆಗೋದು, ಈ ರೀತಿಯಾದಂತಹ ಮೂಡ್ ಸ್ವಿಂಗ್ ಗಳನ್ನ ನೀವು ಕಾಣಬಹುದು. ಸ್ಟಾನ್ಫೋರ್ಡ್ ನ ವಿಶ್ವವಿದ್ಯಾಲಯದ ಅಧ್ಯಯನದ ಪ್ರಕಾರ ಈ ನಿರಂತರ ಓವರ್ ಸ್ಟಿಮ್ಯುಲೇಷನ್ ನಮ್ಮ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅನ್ನ ಹಾನಿಗೊಳಿಸುತ್ತೆ. ಡಿಸಿಪ್ಲಿನ್, ಮೆಮೊರಿ ಮತ್ತು ನಿರ್ಧಾರಗಳಿಗೆ ಇದು ಬಹಳ ಮುಖ್ಯವಾದುದು. ಆದ್ರೆ ಇದು ಹಾನಿಯಾಗ್ತಾ ಹೋಗ್ತಿದೆ. ಆದ್ರಿಂದ ಇದನ್ನು ಎದುರಿಸೋದು ತುಂಬಾ ಅಗತ್ಯ. ಇದನ್ನ ಹೇಗೆ ಎದುರಿಸೋದು ಎಂಬ ಪ್ರಶ್ನೆ ನಿಮ್ಗೆ ಈಗ ಮೂಡಿರಬಹುದು. ಅದಕ್ಕೆ ಉತ್ತರ ನಮ್ಮ ಡಿಟಾಕ್ಸ್ ಫಾರ್ಮುಲಾ. ಅದರಲ್ಲಿ ಡಿ ಅಂದ್ರೆ ಡಿಜಿಟಲ್ ಫಾಸ್ಟಿಂಗ್. ನಮ್ಗೆಲ್ಲ ಸಾಧಾರಣವಾಗಿ ಒಂದು ವಿಚಾರ ಗೊತ್ತೇ ಇದೆ. ಅದೇನಪ್ಪ ಅಂದ್ರೆ, ಸಾಮಾನ್ಯವಾಗಿ ಒಂದು ಪ್ರಾಣಿ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅಥವಾ ಫುಡ್ ಪಾಯ್ಸನ್ ಆಗಿದ್ರೆ ಅಂತ ಸಮಯದಲ್ಲಿ ಪ್ರಾಣಿಗಳು ಆಹಾರವನ್ನ ಸೇವಿಸೋದನ್ನೇ ನಿಲ್ಲಿಸ್ಬಿಡ್ತವೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಉಪವಾಸವನ್ನ ಮಾಡ್ತಿರ್ತವೆ. ಇದರಿಂದಾಗಿ ಆ ಪ್ರಾಣಿಯ ದೇಹದಲ್ಲಿ ಸೇರಿದಂತ ಟಾಕ್ಸಿಕ್ ಅಂಶಗಳು ನಿಧಾನವಾಗಿ ಹೊರಹೋಗೋದಿಕ್ಕೆ ಸಹಾಯ ಆಗ್ತವೆ. ಅದೇ ರೀತಿ ನಮ್ಮ ಬ್ರೈನ್ ವೇಸ್ಟ್ ಮತ್ತು ಅತಿಯಾದಂತ ಮಾಹಿತಿ ಓವರ್ಲೋಡ್ ಆಗ್ತಿದೆ. ಇದನ್ನ ಬ್ರೈನ್ ಫಾಸ್ಟಿಂಗ್ ಅಥವಾ ಡಿಜಿಟಲ್ ಫಾಸ್ಟಿಂಗ್ ಮೂಲಕ ತೆಗೆದಾಕಬಹುದು. ನಿಮ್ಗೆಲ್ಲ ಸ್ಟೀವ್ ಜಾಬ್ಸ್ ಗೊತ್ತಿರಬಹುದು. ಅವರು ಅತಿಯಾದ ಗೊಂದಲದಲ್ಲಿದ್ದು ಅವ್ರಿಗೂ ಸ್ಪಷ್ಟತೆ ಬೇಕಿದ್ದಾಗ ಮತ್ತೆ ಅವರು ಒಂದೇ ಸಮಯದಲ್ಲಿ ಅನೇಕ
ಮಾಹಿತಿಗಳು ಅವ್ರ ಮೆದುಳಲ್ಲಿ ಒಂದೇ ಸಮ ಓಡಾಡ್ತಿರ್ತವೆ. ಅಂತ ಸಮಯದಲ್ಲಿ ಅವರು ಫೋನ್ ಇಲ್ಲದೆ ಅಥವಾ ಯಾರೊಂದಿಗೂ ಸಂಪರ್ಕ ಇಲ್ಲದೆ ವಾಕಿಂಗ್ಗೆ ಹೋಗ್ತಾರೆ. ಯಾಕೆಂದ್ರೆ ಅವರು ಝೆನ್ ಮೆಡಿಕೇಶನ್ ಅನ್ನ ಕಲ್ತಿದ್ರು. ಈ ಮೌನಕ್ಕೆ ಅಪಾರವಾದಂತ ಶಕ್ತಿ ಇದೆ. ಡೋಪಾಮಿನ್ ಸೆಷನ್ ಪುಸ್ತಕದ ಲೇಖಕಿ ಡಾಕ್ಟರ್ ಆನಾ ಅವ್ರ ಪ್ರಕಾರ ಡಿಜಿಟಲ್ ಅಡಿಕ್ಷನ್ ಹೇಗೆ ಹಲವಾರು ಬಾರಿ ನಮ್ಮ ಮೆದುಳಿನ ಪ್ರೆಷರ್ ಸಿಸ್ಟಮ್ ಅನ್ನ ಹೇಗೆ ಹೈಜಾಕ್ ಮಾಡುತ್ತೆ, ಈ ಹೈಜಾಕ್ ಅಂದ್ರೆ ಏನು, ಅದನ್ನ ಹೇಗೆ ನೀವು ರೀಸೆಟ್ ಮಾಡಬಹುದು ಅಂತ ತಮ್ಮ ಪುಸ್ತಕದಲ್ಲಿ ಹೇಳಿದ್ದಾರೆ. ಹಾಗಂತ ನಾನ್ ನಿಮ್ಗೆ ಇವತ್ತಿಂದಲೇ ನಿಮ್ಮ ಫೋನ್ ಅನ್ನ ಎಸ್ಬಿಡಿ ಅಂತ ಹೇಳೋದಿಲ್ಲ. ಅಕಸ್ಮಾತ್ ನೀವು ಹಾಗೆ ಮಾಡಿದ್ರೆ ಅದು ನಿಮ್ಗೂ ಒಳ್ಳೇದೇ. ಆದ್ರೆ ಅಟ್ಲೀಸ್ಟ್ ದಿನಕ್ಕೆ 2-3 ಗಂಟೆ ಆದ್ರೂ ಅಥವಾ ಕನಿಷ್ಠ 1 ಗಂಟೆ ಆದ್ರೂ ಮೊಬೈಲ್ ನಿಂದ ದೂರ ಇರಿ. ಆ ಒಂದು ಸಮಯದಲ್ಲಿ ಫಾಸ್ಟಿಂಗ್ ಅನ್ನ ಮಾಡಿ. ಮತ್ತೆ ಆ ಟೈಮಲ್ಲಿ ಮೊಬೈಲ್ ಅನ್ನ ಮುಟ್ತೆ ಕೇವಲ ಮೌನವಾಗಿರಿ. ಆದ್ರೆ ಕೇವಲ ಇದನ್ನ ಮಾಡೋದ್ರಿಂದ ಮಾತ್ರ ಡಿಟಾಕ್ಸ್ ಆಗೋದಿಲ್ಲ. ಏಕೆಂದ್ರೆ ಹೊರಗಿನ ಶಬ್ದವನ್ನ ನೀವು ಕಡಿಮೆ ಮಾಡಿದ್ರೂ ಒಳಗಿನ ಆಲೋಚನೆಗಳ ಗದ್ದಲ ಹೆಚ್ಚಾಗಿನೇ ಇರ್ತವೆ. ಅದನ್ನ ಸ್ವಚ್ಛಗೊಳಿಸೋದು ಅಗತ್ಯ. ಹೀಗಾಗಿನೇ ಡಿಟಾಕ್ಸ್ ನ ಈ ಎಲಿಮಿನೇಟ್ ಮೆಂಟಲ್ ಜಂಕ್ ಮಾಡೋದು ಒಳ್ಳೇದು. ವೀಕ್ಷಕರೇ, ನೀವು ಗಮನಿಸಿದ್ದೀರಾ, ಕೆಲವೊಂದ್ಸಾರಿ ನೀವು ಯಾವ್ದಾದ್ರು ನೆಗೆಟಿವ್ ರೀಲ್ ಅಥವಾ ನೆಗೆಟಿವ್ ಕಂಟೆಂಟ್ ಅನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಬೈ ಮಿಸ್ಟೇಕ್ ಲೈಕ್ ಮಾಡಿದ್ರೆ ಆಗ ನಿಮ್ಗೆ ಅದೇ ತರದ ಕಂಟೆಂಟ್ ಇನ್ನೂ ಕೂಡ ಹೆಚ್ಚಾಗಿ ಬರ್ತವೆ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಈ ವ್ಯವಸ್ಥೆ ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ, ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತ ಯಾವ ಟಾಕ್ಸಿಕ್ ವಿಷಯದಲ್ಲಾದ್ರೂ ಕೂಡ ನೀವು ಸ್ವಲ್ಪ ಇಂಟ್ರೆಸ್ಟ್ ಅನ್ನ ತೋರಿಸಿದ್ರೆ ಈ ಸೋಷಿಯಲ್ ಮೀಡಿಯಾದ ಆಲ್ಗೋರಿದಮ್ ನಿಮ್ಗೆ ಮತ್ತೆ ಮತ್ತೆ ಅದೇ ರೀತಿಯಾದಂತ ವಿಡಿಯೋಗಳನ್ನ ಸಜೆಸ್ಟ್ ಮಾಡ್ತವೆ. ಏಕೆಂದ್ರೆ ಅದಕ್ಕೆ ಅದು ಒಳ್ಳೆ ವಿಷಯನ ಅಥವಾ ಕೆಟ್ಟ ವಿಷಯನ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಗೊತ್ತಿರೋದು ಒಂದೇನೆ, ಈ ವ್ಯಕ್ತಿಗೆ ಇದು ಇಷ್ಟ ಆಗ್ತಿದೆ, ಹೀಗಾಗಿ ನಾನು ಇನ್ನೂ ಕೂಡ ಇದೇ ರೀತಿ ಆದಂತ ವಿಡಿಯೋಗಳನ್ನ ಸಜೆಸ್ಟ್ ಮಾಡಬೇಕು ಅನ್ನೋದು. ಇದರ ಫಲಿತಾಂಶ ನಿಮ್ಮ ಜೀವನದಲ್ಲಿ ಬರೀ ನೆಗೆಟಿವಿಟಿಗಳನ್ನೇ ತುಂಬಿಕೊಡುತ್ತೆ. ಸ್ಟ್ಯಾನ್ಫೋರ್ಡ್ ನ ಸಂಶೋಧನೆ ಹೇಳುವಂತೆ ನಮ್ಮ ಮೆದುಳು ಕೆಲವೊಮ್ಮೆ ಆಕ್ಟಿವ್ಲಿ ಥಿಂಕಿಂಗ್ ಮತ್ತು ಪ್ಯಾಸಿವ್ಲಿ ಕನ್ಸ್ಯೂಮಿಂಗ್ ಈ ಎರಡರ ಮಧ್ಯದ ವ್ಯತ್ಯಾಸವನ್ನೇ ಅರ್ಥಕೊಳ್ಳೋದೇ ಇಲ್ಲ. ಸರಳವಾಗಿ ಹೇಳ್ಬೇಕು ಅಂದ್ರೆ ನೆಗೆಟಿವ್ ಕಂಟೆಂಟ್ ಅಂದ್ರೆ ನಿಮ್ಮ ನೆಗೆಟಿವ್ ಚಿಂತನೆ ಬೆಳೀತಾ ಹೋಗುತ್ತೆ. ನೆಗೆಟಿವ್ ಚಿಂತನೆ ಬಂದ್ರೆ ನೆಗೆಟಿವ್ ಭಾವನೆಗಳು ಬರ್ತವೆ, ನೆಗೆಟಿವ್ ಕಾರ್ಯಗಳು ಆಗ್ತವೆ. ನೆಗೆಟಿವ್ ಕಾರ್ಯಗಳು ಮುಂದುವರೆದ್ರೆ ನಿಮ್ಮ ಜೀವನನೇ ಸಂಪೂರ್ಣ ನೆಗೆಟಿವ್ ಆಗಿ ಹಾಳಾಗುತ್ತೆ. ಅದಕ್ಕಾಗಿ ಈ ಸೈಕಲ್ ಅನ್ನ ಪ್ರಾರಂಭದಲ್ಲೇ ಮುರಿಯೋದು ಒಳ್ಳೆಯದು. ಜಿ ಶೆಟ್ಟಿ ಈತ ಒಂದು ಸಮಯದಲ್ಲಿ ಸನ್ಯಾಸಿಯಾಗಿದ್ರು. ಇಂಟರ್ನೆಟ್ ಇಲ್ಲದೆ, ಮಾಧ್ಯಮವಿಲ್ಲದೆ ಹಲವು ವರ್ಷಗಳನ್ನ ಹಾಗೆ ಕಳೀತಾರೆ. ನಂತರ ಅವರು ಸಾಮಾನ್ಯ ಜೀವನವನ್ನ ಮತ್ತೆ ಬದುಕೋದಿಕ್ಕೆ ಶುರು ಮಾಡಿದಾಗ ಅವರಿಗೆ ಒಂದು ಬಹಳ ಆಸಕ್ತಿಕರ ವಿಷಯ ಗೊತ್ತಾಗುತ್ತೆ. ಅದೇನಪ್ಪ ಅಂದ್ರೆ ನಮ್ಮಲ್ಲಿ ಅನೇಕರಿಗೆ ಅವರು ಏನ್ ಬೇಕೋ ಅದನ್ನೇ ಸ್ವತಃ ಅವರೇ ಆಯ್ಕೆ ಮಾಡ್ಕೊಳ್ತಿಲ್ಲ. ಬದಲಾಗಿ ಎಲ್ಲಾ ನಿರ್ಧಾರವನ್ನ ಪ್ರಪಂಚದ ಕೈಗೆ ಕೊಟ್ಬಿಡ್ತಾರೆ. ಅವ್ರಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಜಗತ್ತೇ ತೀರ್ಮಾನಿಸುತ್ತೆ. ಉದಾಹರಣೆಗೆ ಅವರು ಏನ್ ತಿನ್ಬೇಕು ಏನ್ ಧರಿಸ್ಬೇಕು ಅನ್ನೋದನ್ನು ಕೂಡ ಜಗತ್ತೇ ನಿರ್ಧರಿಸುತ್ತೆ. ಆದ್ರೆ ಯಶಸ್ಸು, ಜ್ಞಾನ ಮತ್ತೆ ದಯೆ ಇವು ಸಿಗೋದು ಇದಕ್ಕೆ ಸಂಪೂರ್ಣ ವಿರುದ್ಧವಾಗಿ ಮಾಡಿದಾಗ ಮಾತ್ರ. ಅಂದ್ರೆ ನೀವು ಸ್ವಂತ ಯೋಚಿಸಲು ಶುರು ಮಾಡಿದಾಗ. ಇನ್ನು ವಾಟ್ ಯು ಕನ್ಸ್ಯೂಮ್ ವಾಟ್ ಯು ಬಿಕಮ್ ಅಂದ್ರೆ ನೀವೇನ್ ತಿಂತೀರಾ ಅದೇ ಆಗ್ತೀರಾ. ಇನ್ನು ಸರಳವಾಗಿ ಹೇಳಬೇಕು ಅಂದ್ರೆ ಆಹಾರ ನಿಮ್ಮ ದೇಹದ ಆರೋಗ್ಯವನ್ನ ರೂಪಿಸುತ್ತೆ. ಮಾಹಿತಿ, ಪುಸ್ತಕ, ವಿಡಿಯೋ ಇವು ನಿಮ್ಮ ಮನಸ್ಸು ಮತ್ತು ಆಲೋಚನೆಗಳನ್ನ ರೂಪಿಸ್ತವೆ. ಇನ್ನು ನಿಮ್ಮ ಸಂಗಡಿಗರು ಇವರು ನಿನ್ನ ವರ್ತನೆ ಮತ್ತು ಹವ್ಯಾಸಗಳನ್ನ ರೂಪಿಸ್ತಾರೆ. ಹಾಗಾಗಿ ನೀವು ನಿಮ್ಮ ಲಿಸ್ಟ್ ಅಲ್ಲಿ ಕಸ್ತಂತೆ ಇರುವಂತಹ ವಿಷಯಗಳನ್ನ ಒಂದೊಂದಾಗಿನೇ ತೆಗೆದುಹಾಕೋದಿಕ್ಕೆ ಶುರು ಮಾಡಿ. ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳೋದಿಕ್ಕೆ ಶುರು ಮಾಡಿ. ಸಾಧ್ಯವಾದ್ರೆ ನಿಮ್ಮ ಗುರಿಗಳಿಂದ ನಿಮ್ಮನ್ನ ದೂರ ಕರೆದುಕೊಂಡು ಹೋಗ್ತಿರುವಂತ 5 ಜನರನ್ನ ಅನ್ಫಾಲೋ ಮಾಡಿ. ಉಪಯೋಗನೇ ಇಲ್ಲದಂತ ಒಂದು ಆಪ್ ನಿಮ್ಮ ಮೊಬೈಲ್ ನಲ್ಲಿದ್ರೆ ಈಗಲೇ ಅದನ್ನ ಡಿಲೀಟ್ ಮಾಡಿ. ಈ ರೀತಿ ಕಸ್ತಂತೆ ಇರುವಂತ ವಿಷಯಗಳನ್ನ ಒಂದೊಂದಾಗಿ ನಿಮ್ಮ ಜೀವನದಿಂದ ತೆಗೆದುಹಾಕೋದಿಕ್ಕೆ ಶುರು ಮಾಡಿ. ಕನಿಷ್ಠ ಒಂದಾದ್ರೂ ತೆಗೆದುಹಾಕಿ. ಆಮೇಲೆ ನೀವು ಏನನ್ನ ತೆಗೆದುಹಾಕ್ತೀರಾ ಅಂತ ತಪ್ಪದೆ ಕಮೆಂಟ್ ನಲ್ಲಿ ತಿಳಿಸ್ಕೊಡಿ. ಕೇವಲ ಜಂಕನ್ನ ತೆಗೆದುಹಾಕೋದ್ರಿಂದ ಮಾತ್ರ ಎಲ್ಲವೂ ಸರಿಯಾಗೋದಿಲ್ಲ. ಉದಾಹರಣೆಗೆ ನೀವು ಗಮನಿಸಬಹುದು, ನಿಮ್ಮ ಕೋಣೆನ ಎಷ್ಟು ಶ್ರಮಪಟ್ಟು ಸ್ವಚ್ಛ ಮಾಡಿದ್ರೂ ಕೂಡ ಕೆಲ ಸಮಯದ ನಂತರ ಧೂಳು ಸ್ವತಃ ಮತ್ತೆ ಬರುತ್ತೆ. ಈ ಒಂದು ಸಮಸ್ಯೆಗೆ ನಾವು ನಮ್ಮ 3ನೇ ಪಾಯಿಂಟ್ ಟಿ ಇಂದ ಪರಿಹಾರ ಇದೆ. ಇದರ ಅರ್ಥ ಟ್ರೈನ್ ಡೀಪ್ ಫೋಕಸ್. ನಿಮ್ಗೆ ಈ ರೀತಿ ಆದಂತ ಅನುಭವ ಸಾಕಷ್ಟು ಬಾರಿ ಆಗಿರ್ಬಹುದು. ಅದೇನಪ್ಪ ಅಂದ್ರೆ ನೀವು ಯಾವುದೋ ಕೆಲಸವನ್ನ ಶುರು ಮಾಡ್ತೀರಾ. ಆ ಒಂದು ಕೆಲಸವನ್ನ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಏನೋ ಒಂಥರ ಸಂತೋಷ, ನೆಮ್ಮದಿ ಇರುತ್ತೆ. ನೀವು ಆ ಕೆಲಸದಲ್ಲೇ ಸಂಪೂರ್ಣವಾಗಿ ಮುಳುಗಿ ಹೋಗುವಷ್ಟು ಸಂತೋಷವಾಗಿರ್ತೀರ. ಉದಾಹರಣೆಗೆ ನಿಮ್ಮ ಸ್ನೇಹಿತರ ಜೊತೆ ನೀವು ಮಾತನಾಡುವಾಗ ಗಂಟೆಗಟ್ಟಲೆ ಮಾತನಾಡೋದ್ರ ಸಮಯ ಉಳ್ಳು ಹೋಗೋದು ಗೊತ್ತಾಗೋದೇ ಇಲ್ಲ. ಸಮಯ ಹೇಗ್ ಜಾರ್ತು ಅಂತ ತಿಳಿದೇ ಇರುವಷ್ಟು ಮೈಮರೆತು ನೀವು ಸಂತೋಷವಾಗಿ ಮಾತನಾಡ್ತೀರಾ. ಈ ಒಂದು ಅನುಭವ ಸಹಜವಾಗಿ ಎಲ್ರಿಗೂ ಆಗಿರುತ್ತೆ. ಇದನ್ನ ಡೀಪ್ ವರ್ಕ್ ಅಂತ ಕರೀತಾರೆ. ಅಂದ್ರೆ ಸಂಪೂರ್ಣ ಏಕಾಗ್ರತೆಯಿಂದ ಕೆಲಸ ಮಾಡೋದು ಅಂತ ಅರ್ಥ. ಇಂಥ ಕೆಲಸ ಮಾಡುವಾಗಲೇ ಅತ್ಯುತ್ತಮ ಫಲಿತಾಂಶಗಳು ಬರ್ತವೆ. ನೀವು ಏನಾದ್ರೂ ಬರಿತಾ ಇದ್ರೆ ಹೃದಯದಿಂದ ಬಂದಂತ ಮಾತು ಹಾಳೆ ಮೇಲೆ ಮುದ್ರಿತವಾಗುತ್ತೆ. ಇದು ಮನುಷ್ಯನ ಪೀಕ್ ಪರ್ಫಾರ್ಮೆನ್ಸ್. ಇಲ್ಲಿ ಜನ ತಮ್ಮಲ್ಲಿ ಇರುವಂತ ಅತ್ಯುತ್ತಮವಾದದನ್ನ ಹೊರಹಾಕ್ತಾರೆ. ಉದಾಹರಣೆಗೆ ನಿಕೋಲಾ ಟೆಸ್ಲಾ ಅನೇಕ ಆವಿಷ್ಕಾರಗಳನ್ನ ಮಾಡದಂತ ವಿಜ್ಞಾನಿ. ಅವರೇ ಸ್ವತಃ ಹೇಳೋದೇನು ಅಂದ್ರೆ, ನಾನು ನನ್ನ ಆವಿಷ್ಕಾರಗಳನ್ನ ಮೊದಲು ಸಂಪೂರ್ಣ ಫೋಕಸ್ನೊಂದಿಗೆ ನನ್ನ ಮೆದುಳಿನಲ್ಲಿ ನಿರ್ಮಿಸ್ತೇನೆ. ಎಲ್ಲ ಸರಿಯಾಗಿದೆ ಅಂತ ಅನಿಸ್ದಾಗ ಮಾತ್ರ ಅದನ್ನ ಭೌತಿಕವಾಗಿ ನಿರ್ಮಿಸೋದಿಕ್ಕೆ ಶುರು ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ.
ಅಂದ್ರೆ ಅವರು ತಮ್ಮ ಮೆದುಳನ್ನ ಡೀಪ್ ಫೋಕಸ್ಗೆ ತೆಗೆದುಕೊಂಡು ಹೋಗಿ ತಮ್ಮ ಪ್ರಾಜೆಕ್ಟ್ ನ ಬ್ಲೂ ಪ್ರಿಂಟ್ ಅನ್ನ ಅಲ್ಲಿ ನಿರ್ಮಿಸ್ತಾ ಇದ್ರು. ಅಷ್ಟೊಂದು ಶಕ್ತಿಶಾಲಿ ಆದಂತ ಏಕಾಗ್ರತೆ ಅವರಲ್ಲಿತ್ತು. ನಿಮ್ಮ ಫೋಕಸ್, ನಿಮ್ಮ ಏಕಾಗ್ರತೆ ತುಂಬಾ ಸರಿಯಾಗಿರಬೇಕು. ಇದನ್ನ ಸಾಧಿಸೋದಕ್ಕೆ ನೀವು ಒಂದು ಸರಳವಾದ ವಿಧಾನವನ್ನ ಅನುಸರಿಸಬಹುದು. ಅದು 25 ನಿಮಿಷದ ಪೊಮೊಡೋರೋ ಟೆಕ್ನಿಕ್. ಇದರಲ್ಲಿ ನಾವು ಕೇವಲ ಒಂದು ಕೆಲಸದ ಮೇಲೆ ಮಾತ್ರ ಫೋಕಸ್ ಅನ್ನ ಮಾಡ್ತೀವಿ. ಆ ಒಂದು ಸಮಯದಲ್ಲಿ ಫೋನ್ ಕಾಲ್ ಅನ್ನ ಅಟೆಂಡ್ ಮಾಡಬಾರದು, ಯಾವುದೇ ಮೆಸೇಜ್ಗಳಿಗೆ ರಿಪ್ಲೈನ ಕೊಡಬಾರದು, ಯಾರಿಗೂ ಸಮಯವನ್ನ ಕೊಡಬಾರದು. ಆ 25 ನಿಮಿಷಗಳು ಸಂಪೂರ್ಣವಾಗಿ ನಿಮ್ಗೂ ಮತ್ತು ಆ ಕೆಲಸಕ್ಕೆ ಮಾತ್ರ ಸೀಮಿತವಾಗಿರಬೇಕು. ಈ ರೀತಿ ಮಾಡ್ತಾ ಹೋದಂತೆ ನಿಧಾನವಾಗಿ ಮೆದುಳಿನ ಮಸಲ್ಸ್ ಬೆಳೆದಂತಾಗ್ತವೆ. ಆದ್ರೆ ಇದು ಹೇಳೋದಕ್ಕೆ ಸುಲಭ ಅಂತ ಅನ್ಸಿದ್ರು ಕೂಡ ನೀವು ಡಿಟಾಕ್ಸ್ ನ ಅಂದ್ರೆ ಆರ್ಗನೈಸ್ ಯುವರ್ ಇನ್ನರ್ ವರ್ಲ್ಡ್ ಅನ್ನುವಂತ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವುದನ್ನು ಕೂಡ ಸಾಧಿಸೋದಕ್ಕೆ ಆಗೋದಿಲ್ಲ. ಆದ್ರೆ ನಿಮ್ಮ ಸುತ್ತಲಿನ ಪರಿಸರವನ್ನ ಸ್ವಚ್ಛಗೊಳಿಸೋದು ಕೂಡ ಬಹಳ ಮುಖ್ಯ. ನೀವು ಲಿಮಿಟ್ಲೆಸ್ ಅನ್ನುವಂತ ಅದ್ಭುತವಾದಂತ ಒಂದು ಸಿನಿಮಾವನ್ನ ನೋಡಿದ್ದೀರಾ. ಅದರಲ್ಲಿ ಹೀರೋ ಒಂದು ಮಾತ್ರೆಯನ್ನ ಸೇವಿಸ್ತಾನೆ. ಆ ಒಂದು ಮಾತ್ರೆಯನ್ನ ಸೇವಿಸಿದ ಕೂಡಲೇ ಅವನಿಗೆ ವಿಶೇಷವಾದಂತ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಸಿಗುತ್ತೆ. ಅಂದ್ರೆ ಅವನ ಮೆದುಳು ಒಂದು ಸೂಪರ್ ಹ್ಯೂಮನ್ ಸ್ಪೀಡ್ ನಲ್ಲಿ ಕೆಲಸ ಮಾಡುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಅವನು ಆ ಮಾತ್ರೆಯನ್ನ ನುಂಗಿದ ಕೂಡಲೇ ಸ್ಟಾಕ್ ಮಾರ್ಕೆಟ್ ಅನ್ನು ನೋಡೋದು ಅಥವಾ ತಕ್ಷಣವೇ ಹಣವನ್ನ ಸಂಪಾದನೆ ಮಾಡೋದ್ರ ಮೇಲೆ ಫೋಕಸ್ ಅನ್ನ ಮಾಡೋದಿಲ್ಲ. ಅವನು ಮೊದಲು ಮಾಡೋ ಕೆಲಸ ಏನ್ ಗೊತ್ತಾ? ತನ್ನ ಮನೆಯನ್ನ ಸ್ವಚ್ಛಗೊಳಿಸೋದು. ಅವನು ಪ್ರತಿಯೊಂದು ಜಾಗವನ್ನು ಕೂಡ ಸ್ವಚ್ಛ ಮಾಡ್ತಾನೆ. ಚಿತ್ರದ ಆರಂಭದಲ್ಲಿ ಅವನ ಮನೆ ಸಂಪೂರ್ಣ ಗಲೀಜಾಗಿರುತ್ತೆ. ಅವನು ಕೂಡ ಸಂಪೂರ್ಣ ಸೋಮಾರಿಯಂತೆ ಯಾವ ಕೆಲಸ ಕೂಡ ಮಾಡ್ಲಾಗದಂತ ಸ್ಥಿತಿಯಲ್ಲಿರ್ತಾನೆ. ಆದ್ರೆ ಮಾತ್ರೆ ನುಂಗಿದ ತಕ್ಷಣ ಆತ ಮಾಡುವಂತ ಕೆಲಸ ಏನು ಅಂದ್ರೆ ತನ್ನ ಮನೆಯನ್ನ ಸ್ವಚ್ಛವಾಗಿ ಇಡೋದು. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ಒಂದು ಮುಖ್ಯವಾದಂತ ವಿಚಾರ ಇದೆ. ನೀವು ನಿಮ್ಮ ಬದುಕನ್ನ ಸ್ವಚ್ಛ ಮಾಡ್ಕೊಳ್ಬೇಕಾದ್ರೆ, ಅದನ್ನ ಉತ್ತಮಗೊಳಿಸ್ಕೋಬೇಕಾದ್ರೆ, ನಿಮ್ಮೊಳಗಿನ ಶಾಂತಿಯನ್ನ ಪಡೆಯಬೇಕಾದ್ರೆ ಕೆಲವೊಮ್ಮೆ ನಿಮ್ಮ ಹೊರಗಿನ ಪರಿಸರವನ್ನ ಸ್ವಚ್ಛ ಮಾಡೋದು ಮುಖ್ಯ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ಉದಾಹರಣೆ ಇದೆ. ಜಪಾನ್ನ ಪರ್ವತ ಪ್ರದೇಶದಲ್ಲಿ ಇರುವಂತಹ ಒಂದು ಝೆನ್ ಮಠದಲ್ಲಿ ಒಬ್ಬ ಸನ್ಯಾಸಿ ವಾಸ ಇದ್ದ. ಆತನಲ್ಲಿ ಯಾವುದೇ ವಿಶೇಷ ಪ್ರತಿಭೆ ಇರಲಿಲ್ಲ, ಬಹಳ ದೊಡ್ಡ ಮಹತ್ವಾಕಾಂಕ್ಷೆಗಳು ಕೂಡ ಇರಲಿಲ್ಲ. ಆದ್ರೆ ಅವರೊಳಗೆ ಒಂದು ವಿಷಯ ಬಹಳ ವಿಶೇಷವಾಗಿತ್ತು. ಪ್ರತಿ ದಿವಸ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆನೆ ಆತ ಮಾಡುವಂತ ಕೆಲಸ ಏನಂದ್ರೆ ಮಂದಿರದ ಮೆಟ್ಟಿಲುಗಳನ್ನ ಸ್ವಚ್ಛ ಮಾಡೋದು. ಇದನ್ನ ಯಾಕೆ ಮಾಡ್ತಾ ಇದ್ದಂದ್ರೆ, ಮೊದಲ ಕಾರಣ ಮೆಟ್ಟಿಲುಗಳನ್ನ ಸ್ವಚ್ಛ ಮಾಡಿದ್ರೆ ಮಂದಿರಕ್ಕೆ ಬರುವಂತ ಜನರಿಗೆ ಸ್ವಚ್ಛವಾದಂತ ದಾರಿ ಸಿದ್ಧವಾಗುತ್ತೆ. ಎರಡನೇ ಕಾರಣ, ಆತ ಹೇಳುವಂತೆ ನಾನು ಮೆಟ್ಟಿಲುಗಳನ್ನ ಸ್ವಚ್ಛ ಮಾಡುವಾಗ ನನ್ನ ಮನಸ್ಸಿನ ಕಸ, ಗೊಂದಲ, ಆತಂಕಗಳನ್ನ ಸ್ವಚ್ಛ ಮಾಡುವಂತೆನೆ ಅನ್ಸುತ್ತೆ. ಹೀಗಾಗಿ ಆತ ಪ್ರತಿ ದಿವಸ ಬೆಳಗ್ಗೆ ಮೆಟ್ಟಿಲುಗಳನ್ನ ಸ್ವಚ್ಛ ಮಾಡ್ತಿದ್ದ. ಒಂದ್ ದಿವಸ ಆ ಮಂದಿರದ ಮುಖ್ಯಸ್ಥ ಇದನ್ನ ಗಮನಿಸ್ತಾನೆ. ಹೀಗೆ ಒಂದ್ ದಿವಸ ಆ ಮಂದಿರದಲ್ಲಿ ಒಂದು ಸಮಾರಂಭ ನಡೆಯುತ್ತೆ. ಅಲ್ಲಿ ಹೊಸ ಮುಖ್ಯಸ್ಥರನ್ನ ಆಯ್ಕೆ ಮಾಡಬೇಕಿರುತ್ತೆ. ಆಗ ಅವರು ಆಯ್ಕೆ ಮಾಡಿದ್ದು ಈ ವ್ಯಕ್ತಿಯನ್ನೇ. ಇದಕ್ಕೆ ಅವರು ಕೊಟ್ಟಂತ ಕಾರಣ ಏನಂದ್ರೆ, ನನ್ನ ನಂತರ ತುಂಬಾ ಯಶಸ್ವಿ ಆದಂತ ವ್ಯಕ್ತಿ ಅಥವಾ ತುಂಬಾ ಆಧ್ಯಾತ್ಮಿಕವಾದಂತ ವ್ಯಕ್ತಿ ಅಥವಾ ತುಂಬಾ ಅತಿ ಬುದ್ಧಿವಂತ ವ್ಯಕ್ತಿನೇ ಆಗ್ಬೇಕು ಅಂತ ಏನಿಲ್ಲ. ಯಾರು ನೋಡದಿದ್ದಾಗ್ಲೂ ಕೂಡ ಇತರರಿಗಾಗಿ ದಾರಿಯನ್ನ ಹೊಳೆಯುವಂತೆ ಸ್ವಚ್ಛ ಮಾಡೋನು ಆಗಿರ್ಬೇಕು. ಜೀವನದಲ್ಲಿ ಸ್ವಲ್ಪ ಆದ್ರೂ ಕೂಡ ಕೆಲ ವಿಧಿವಿಧಾನಗಳನ್ನ ಪಾಲಿಸಬೇಕು. ಅಥವಾ ಪ್ರತಿ ದಿವಸ ಬೆಳಗ್ಗೆ ಎದ್ದು ಒಳ್ಳೆ ದಿನಚರಿಯನ್ನ ಶುರು ಮಾಡಬೇಕು. ಬೆಳಗ್ಗೆ ಎದ್ದು ನಿಮ್ಮ ಮನೆಯನ್ನು ಸ್ವಲ್ಪ ಸ್ವಚ್ಛ ಮಾಡಬಹುದು, ಅಥವಾ ನಿಮ್ಮ ಹಾಸಿಗೆಯನ್ನ ಸರಿಪಡಿಸಬಹುದು, ಅಥವಾ ಇನ್ಯಾವುದೋ ಒಂದು ಸಣ್ಣ ಚಟುವಟಿಕೆಯನ್ನ ಒಂದು ಪದ್ಧತಿಯಂತೆ ಪ್ರತಿ ದಿವಸ ಮಾಡಬಹುದು. ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಸ್ಪಷ್ಟತೆ ಪಡೆಯಬಹುದು. ಆದ್ರೆ ನೀವು ಕೇವಲ ಕನ್ಫ್ಯೂಸ್ ಮಾಡ್ತಾ ಹೋದ್ರೆ ನಿಮ್ಮ ಮೆದುಳು ಡಿಟಾಕ್ಸ್ ಆಗೋದಿಲ್ಲ. ಅದನ್ನ ಕ್ಲೀನ್ ಮಾಡೋದನ್ನ ಇವತ್ತಿನಲ್ಲೇ ಶುರು ಮಾಡೋದು ಒಳ್ಳೇದು. ಇನ್ನು ಡಿಟಾಕ್ಸ್ ನ ಕೊನೆಯ ಎಕ್ಸ್, ಇದನ್ನ ನೀವು ಎಕ್ಸಿಕ್ಯೂಟ್ ವಿತ್ ಎನರ್ಜಿ ಅಂತಾನು ಹೇಳ್ಬಹುದು. ನಿಮ್ಗೆ ಗೊತ್ತಾ ವೀಕ್ಷಕರೇ, ಫೈಟರ್ ಜೆಟ್ಗಳು ಯುದ್ಧಕ್ಕೆ ಹೋಗುವಾಗ ಅವ್ರಿಗೆ ತುಂಬಾ ಆಲೋಚನೆ ಮಾಡೋದಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಇಲ್ಲ, ಪ್ಲಾನ್ ಮಾಡೋದಕ್ಕೆ ಸಮಯ ಇರೋದಿಲ್ಲ. ಆ ಒಂದು ಸಮಯದಲ್ಲಿ ಅವರು ಒಂದು ವಿಶೇಷ ನಿಯಮವನ್ನ ಅನುಸರಿಸ್ತಾರೆ. ಅದನ್ನ ಊಡ ಅಂತ ಕರೀತಾರೆ. ಇದನ್ನ ನಾವು ಒಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಒಂದು ಪಾರ್ಕ್ ಅಲ್ಲಿ ಇಬ್ಬರು ಹುಡುಗರು ಇರ್ತಾರೆ. ಅವ್ರ ಮುಂದೆ ಒಂದು ಐಸ್ ಕ್ರೀಮ್ ಗಾಡಿ ಬರುತ್ತೆ. ಐಸ್ ಕ್ರೀಮ್ ಅನ್ನ ಮಾರೋನು ಒಂದೇ ಒಂದು ಐಸ್ ಕ್ರೀಮ್ ಉಳಿದಿದೆ ಅಂತ ಕೂಗಿ ಹೇಳ್ತಾನೆ. ಈ OODS ಸ್ಟ್ರಾಟಜಿ ಏನ್ ಹೇಳುತ್ತೆ ಅಂದ್ರೆ, ಮೊದಲಿಗೆ ಓ ಅಂದ್ರೆ ಅಬ್ಸರ್ವ್, ಅಂದ್ರೆ ಗಮನಿಸು. ಒಬ್ಬ ಹುಡುಗ ಆ ವ್ಯಕ್ತಿ ಏನ್ ಹೇಳ್ತಿದ್ದಾನೆ ಅಂತ ಗಮನಿಸ್ತಾನೆ. ಎರಡನೇ ಓ ಅಂದ್ರೆ ಓರಿಯೆಂಟ್. ಓರಿಯೆಂಟ್ ಅಂದ್ರೆ ಅದರ ಸ್ಥಾನ ಎಲ್ಲಿದೆ ಅಂತ ನೋಡೋದು. ಅವನು ಎಲ್ಲಿದ್ದಾನೆ, ನಿಖರವಾಗಿ ಎಲ್ಲಿ ನಿಂತಿದ್ದಾನೆ ಎಂಬುದು ಮುಖ್ಯ ಆಗುತ್ತೆ. ನನ್ ಬಳಿ ಒಂದು ಶಾರ್ಟ್ ಕಟ್ ಇದೆ, ಅದ್ರ ಮೂಲಕ ನಾನು ಇನ್ನೊಬ್ಬ ಹುಡುಗನಿಗಿಂತ ಕೂಡ ಬೇಗ ತಲುಪಬಹುದು ಅಂತ ಆತನಿಗೆ ಅರ್ಥ ಆಗುತ್ತೆ. ನಂತರ ಡಿ ಅಂದ್ರೆ ಡಿಸಿಷನ್, ನಾನು ಈ ಕೂಡಲೇ ಹೊರಡಬೇಕು ಅಂತ ಆತ ನಿರ್ಧರಿಸ್ತಾನೆ. ಇನ್ನು ಕೊನೆಯದಾಗಿ ಎ ಅಂದ್ರೆ ಆಕ್ಟ್. ಆ ಹುಡುಗ ಶಾರ್ಟ್ ಕಟ್ ನ ಮೂಲಕ ಬೇಗ ಹೋಗಿ ಐಸ್ ಕ್ರೀಮ್ ಅನ್ನ ಖರೀದಿ ಮಾಡ್ತಾನೆ. ಮತ್ತೆ ಆ ಒಂದು ಐಸ್ ಕ್ರೀಮ್ ಅವನಿಗೇನೆ ಸಿಗುತ್ತೆ. ಅದೇ ರೀತಿ ಬೇಗನೆ ಮತ್ತು ಶಕ್ತಿಯಿಂದ ಕ್ರಮ ಕೈಗೊಳ್ಳೋದಿಕ್ಕೆ ಈ 3-4 ಹಂತಗಳನ್ನ ನೀವು ಅನುಸರಿಸಬಹುದು. ಆದ್ರೆ ಇವೆಲ್ಲವನ್ನು ಕೂಡ ನೀವು ತುಂಬಾ ಬೇಗನೆ ಮಾಡಬೇಕು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.